ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಪುಟ್ಟಕ್ಕ ಅವರು ನನ್ನ ಮಗಳು ಸಹನಾ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು ಅಂತ ಸಹನಾ ನೆನಪಲ್ಲಿ ಅಳ್ತಾ ಇರ್ತಾರೆ. ಎಲ್ಲರೂ ಕೂಡ ಎಷ್ಟೇ ಸಮಾಧಾನ ಮಾಡಿದ್ರು ಸಹನಾ ಮಗಳೇ ಅಂತ ನೆನಪು ಮಾಡಿಕೊಂಡು ಪುಟ್ಟಕ್ಕ ಮಾತ್ರ ಅಳ್ತಾನೆ ಇರ್ತಾರೆ. ಈ ಕಡೆ ಬಂಗಾರಮ್ಮನವರು ಇಂಥ ಸಮಯದಲ್ಲಿ ನೀನು ನಿಮ್ಮ ಅವ್ವನ ಜೊತೆ ಇರಬೇಕು, ಜೊತೆಯಾಗಿ ನಿಲ್ಲಬೇಕು ಅಂತ ಸ್ನೇಹಾಗೆ ಹೇಳಿ ತವ್ರ ಮನೆಗೆ ಕಳಿಸಿರ್ತಾರೆ. ಸ್ನೇಹ ಪುಟ್ಟಕ್ಕನ ನೋಡೋದಿಕ್ಕೆ ಅಂತ ಬಂದರೆ ಆಗ ಪುಟ್ಟಕ್ಕ ಅವರು ಮನೇಲಿ ಇರೋದಿಲ್ಲ. ಆಗ ಪುಟ್ಟಕ್ಕ ಅವರು ಸಹನನನ್ನು ಕೂಗ್ದಾಗೆ ಆಯಿತು ಅಂತ ಸಹನಾನ ಹುಡುಕೊಂಡು ಸಹನಾ ಸಹನಾ ಅಂತ ಹುಡುಕೊಂಡು ಪುಟ್ಟಕ್ಕ ಹೋಗಿರ್ತಾರೆ. ಸಹನಾ ನಮ್ಮನ್ನೆಲ್ಲ ಬಿಟ್ಟು ಹೋಗೋದಿಕ್ಕೆ ಸ್ನೇಹ ನೀನೇ ಕಾರಣ ಅಂತ ಸ್ನೇಹಾಗೆ ಹೇಳಿರೋದ್ರಿಂದ ಸ್ನೇಹ ಅವರು ಪುಟ್ಟಕ್ಕನ ಜೊತೆ ಮಾತಾಡ್ತಾ ಇರಲ್ಲ. ಆಗ ಗೋಪಾಲ ಮತ್ತು ಸುಮಾ ಸ್ನೇಹ ಮೂವರು ಸೇರಿ ಅವನ್ನ ಈ ಸ್ಥಿತಿಯಿಂದ ಹೇಗಾದರೂ ಮಾಡಿ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಯೋಚನೆ ಮಾಡ್ತಾರೆ. ಆಗ ಎಲ್ಲರೂ ಯೋಚನೆ ಮಾಡಿ ನಾವು ಹೇಗಾದರೂ ಮಾಡಿ ಮತ್ತೆ ಮೆಸ್ನ ಶುರು ಮಾಡೋಣ, ಮೆಸ್ನ ಶುರು ಮಾಡಿದ್ರೆ ಆಗ ಅವ್ವ ಕೆಲಸದ ಮರೆಯಲ್ಲಿ ಎಲ್ಲನೂ ಮರೆತು ಸ್ವಲ್ಪನೇ ನೋವಿಂದ ಚೇತರಿಸ್ಕೊಳ್ತಾಳೆ ಅಂತ ಅಂದ್ಕೊಂಡು ಎಲ್ಲರೂ ಸೇರಿ ಮೆಸ್ನ ಮತ್ತೆ ಕ್ಲೀನ್ ಮಾಡ್ತಾರೆ. ನಂತರ ಪುಟ್ಟಕ್ಕ ಅವರು ಸಹನಾನ ಹುಡ್ಕೊಂಡು ಹೋಗಿ ಆಮೇಲೆ ಮನೆಗೆ ಬರ್ತಾರೆ. ಆಗ ಪುಟ್ಟಕ್ಕ ಅವರು ಮೆಸ್ ಒಳಗಡೆ ಬಂದು ಸ್ನೇಹ ಅವ್ರನ್ನ ನೋಡ್ತಾರೆ. ಸ್ನೇಹ ಮಾತ್ರ ನನ್ನ ಅವ್ವ ಮಾತಾಡ್ಸಲ್ಲ ಅಂತ ಗೊತ್ತಿರೋದಕ್ಕೆ ತನ್ನಷ್ಟಕ್ಕೆ ತಾನು ಏನು ಮಾತಾಡ್ದೇನೆ ಕೆಲಸ ಮಾಡ್ತಾನೆ ಇರ್ತಾರೆ. ಆಗ ಪುಟ್ಟಕ್ಕ ಅವರು ಸ್ನೇಹ ಅಂತ ಮಾತಾಡ್ಸಿದ್ರೆ ಆಗ ಸ್ನೇಹಾಗೆ ತುಂಬಾ ಖುಷಿ ಆಗುತ್ತೆ. ಅವ್ವ ನೀನು ನನ್ನ ಮಾತಾಡಿಸ್ತಾ ಇದೀಯಾ ಅಂತ ಅಂದ್ಕೊಂಡು ಪುಟ್ಟಕ್ಕನ ತಪ್ಕೊಂಡು ಅಳ್ತಾರೆ. ನಂತರ ಕೊನೆಗೂ ಎಲ್ಲರೂ ಸೇರಿ ಮೆಸ್ನ ಶುರು ಮಾಡ್ತಾರೆ. ನಂತರ ಬೆಳಗ್ಗೆ ಪುಟ್ಟಕ್ಕನ ಮನೆಗೆ ಪುರ್ಸಿ ಮತ್ತು ಕಾಳಿ ಬಂದಿರ್ತಾರೆ. ಆಗ ಪುಟ್ಟಕ್ಕ ಪುರ್ಸಿ, ಕಾಳಿ ಮತ್ತು ಗೋಪಾಲ, ಸುಮ ಎಲ್ಲರೂ ಸೇರಿ ಬೀರುನಲ್ಲಿ ಸಹನಾ ಅವ್ರ ಬಟ್ಟೆನೆಲ್ಲ ನೋಡ್ತಾ ಇರ್ತಾರೆ. ಆಗ ಸುಮ ಅವರು ಸಹನಾ ಅವರ ಎಲ್ಲ ಸೀರೆನ ನೋಡಿ ಎಲ್ಲ ಸೀರೆನೂ ಇದೆ, ಆದರೆ ಒಂದು ಸೀರೆ ಕಾಣಿಸ್ತಾ ಇಲ್ಲ ಕಣವ್ವ ಅಂತ ಗಾಬರಿಯಿಂದ ಪುಟ್ಟಕ್ಕನಿಗೆ ಹೇಳ್ತಾರೆ. ಆಗ ಪುರ್ಸಿ ಪುಟ್ಟಕ್ಕನ ಅವ್ವ ಅಂತ ಮಾತಾಡ್ಸಿದಾದ್ಮೇಲೆ ಏನಾಯ್ತವಿ ಸುಮ ಅಂತ ಕೇಳ್ತಾರೆ. ಆಗ ಸುಮ ಅವರು ಅವ್ವ ಅಕ್ಕ ಅವತ್ತು ಮನೆ ಬಿಟ್ಟು ಹೋಗುವಾಗ ಕ್ರೀಮ್ ಕಲರ್ ಸೀರೆ ಹುಟ್ಟಿದ್ಲು, ಆ ಸೀರೆ ಇಲ್ಲಿ ಕಾಣಿಸ್ತಾ ಇಲ್ಲ ಕಣವ ಅಂತ ಹೇಳ್ತಾರೆ. ಸುಮ ಹೇಳಿದ ಮಾತನ್ನ ಕೇಳಿ ಪುಟ್ಟಕ್ಕ ಮತ್ತೆ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಆಗ ಸುಮ ಅವರು ಒಂದು ಸೀರೆ ಮಿಸ್ಸಿಂಗ್ ಕಣವ ಅಂತ ಹೇಳ್ತಾರೆ. ಆಗ ಕಾಳಿ ಹಾಗಾದರೆ ಸಹನಾ ಅವತ್ತು ಹುಟ್ಟಿದ ಸೀರೆ ಅಂತ ನೆನಪು ಮಾಡ್ಕೊಳ್ತಾರೆ. ಆಗ ಗೋಪಾಲ್ ಅವರು ಅವಳೇ ಹೋದ್ಮೇಲೆ ಈ ಸೀರೆ ವಿಷಯ ಯಾಕವ ಅಂತ ಹೇಳ್ತಾರೆ. ಆಗ ಸುಮ ಅಯ್ಯೋ ಅದು ಹಂಗಲ್ಲ, ಅವತ್ತು ರಾತ್ರಿ ಅಕ್ಕ ಹೊರಡ್ಬೇಕಾದ್ರೆ ಅಂತ ಹೇಳಿ ಆ ದಿನನ ಸುಮ ಅವರು ನೆನಪು ಮಾಡ್ಕೊಳ್ತಾರೆ. ಆಗ ಸಹನಾ ಹೊರಡೋಕ್ಕೂ ಮುಂಚೆ ಸುಮಾ ಹತ್ರ ಮಾತಾಡಿರ್ತಾರೆ. ಅದನ್ನೆಲ್ಲ ನೆನಪಿಸ್ಕೊಂಡು ಅಕ್ಕ ಅವತ್ತು ರಾತ್ರಿ ಮನೆ ಬಿಟ್ಟು ಹೋಗುವಾಗ ಕ್ರೀಮ್ ಕಲರ್ ಸೀರೆನ ಹುಟ್ಟಿದ್ಲು, ಹಾಗಾದರೆ ಅಕ್ಕ ಬದುಕಿರ್ಬೋದು ಅಂತ ಸುಮಾ ಅವರು ಸನ್ನೆ ಮಾಡಿ ಎಲ್ಲರಿಗೂ ಹೇಳ್ತಾರೆ. ಆಗ ಪುಟ್ಟಕ್ಕ ಮತ್ತು ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಸುಮಾ ಸನ್ನೆ ಮಾಡಿ ಹೇಳ್ತಿರೋದನ್ನ ನೋಡಿದ್ರೆ ಸಹನಾ ಬದುಕಿದಾಳೆ ಅಂತ ಅವರಿಗೂ ಕೂಡ ಅನಿಸಿರುತ್ತೆ. ಸಹನಾ ಬದುಕಿರೋ ವಿಷಯ ಸದ್ಯದಲ್ಲೇ ಅವರಿಗೂ ಗೊತ್ತಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.